ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಫ್ರೆಂಡ್ಸ್, ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನನ್ನ ವ್ಲಾಗಲ್ಲಿ ಎಷ್ಟೊಂದು ಜನ ಕೇಳ್ತಾ ಇದ್ರಿ, ಸೌಂದರ್ಯ ನಿಮ್ಮ ವೆಯ್ಟ್ ಎಷ್ಟಿದ್ದೀರಾ, ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟಿದ್ರಿ, ಡೆಲಿವರಿ ಆದಮೇಲೆ ಎಷ್ಟು ಕಮ್ಮಿ ಆದ್ರಿ, ತಿರ್ಗಾ ಹಾಲು ಬಿಡಿಸಿದ್ಮೇಲೆ ನೀವು ದಪ್ಪ ಆಗಿದ್ದೀರಾ, ಯಾಕೆ ದಪ್ಪ ಆಗಿದ್ದೀರಾ, ಪ್ರತಿಯೊಂದು ಕ್ವಶನ್ಸ್ಗೂ ಇವತ್ತಿನ ವ್ಲಾಗಲ್ಲಿ ನಾನೆಲ್ಲ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಮೊದಲೇ ಬಾರಿಗೆ ಯಾರಾದರೂ ನನ್ನ ಈ ಚಾನಲ್ನ ನೋಡ್ತಾ ಇದ್ದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ವೆಯ್ಟ್ ಲಾಸ್ ಅನ್ನೋದು, ವೆಯ್ಟ್ ಗೇನ್ ಅನ್ನೋದು ಇದು ಪಾರ್ಟ್ ಆಫ್ ಲೈಫ್. ನಾವು ಊಟ ಚೆನ್ನಾಗಿ ತಿಂದು ನೆಮ್ಮದಿಯಾಗಿ ಏನೂ ವರ್ಕೌಟ್ ಮಾಡಿದೆ ಅಂದರೆ ಏನೂ ಕೆಲಸ ಮಾಡಿದೆ ಆರಾಮಾಗಿ ತಿಂದಿರೋ ಹತ್ರ ಕೂತ್ಕೊಂಡು ಮಲ್ಕೊಂಡ್ರೆ 100% ವೆಯ್ಟ್ ಗೇನ್ ಹಾಗೆ ಆಗ್ತೀವಿ. ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅನ್ನೋದು ನಮ್ಮ ಲೈಫಲ್ಲಿ ಇದ್ದಾಗ ನಾವು ಅದೇ ಮೇಂಟೈನ್ನ ಮಾಡ್ಕೊಂಡು ಹೋಗ್ತೀವಿ. ಜಾಸ್ತಿ ಕೆಲಸ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಕೆಲಸ ಮಾಡಿದಾಗ ಮತ್ತು ವೆಯ್ಟ್ ಲಾಸ್ ಅನ್ನೋದು ಆಗ್ತೀವಿ. ಇದು ಜನರಲ್. ಓಕೆ, ಆಮೇಲೆ ಇನ್ನೊಂದು ಥರದ ವೆಯ್ಟ್ ಲಾಸ್ ಇದೆ, ಇನ್ನೊಂದು ಥರದ ವೆಯ್ಟ್ ಗೇನ್ ಇದೆ. ಇನ್ನೊಂದು ಏನಂದರೆ ಪ್ರೆಷರ್, ಸ್ಟ್ರೆಸ್, ಇದರಿಂದನೂ ನಾವು ವೆಯ್ಟ್ ಗೇನ್ ಆಗ್ತೀವಿ. ಇನ್ನೂ ಒಂದು ಪ್ರೆಷರ್, ಸ್ಟ್ರೆಸ್ಸಿಂದ ಕೆಲವೊಬ್ರು ವೆಯ್ಟ್ ಲಾಸ್ ಆಗೋರು ಇದ್ದಾರೆ. ನೆಕ್ಸ್ಟು ಹೆಲ್ತ್ ವೈಸಲ್ಲೂ ನಾವು ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಅನ್ನೋದನ್ನು ಕೂಡ ಆಗ್ತೀವಿ. ಎಕ್ಸಾಂಪಲ್, ಥೈರಾಯ್ಡ್, ಹೈ ಥೈರಾಯ್ಡ್, ಲೋ ಥೈರಾಯ್ಡ್, ಈ ಥರದ್ದೆಲ್ಲ ಜಾಸ್ತಿ ಇರುತ್ತಲ್ಲ, ಹೈಪೋಥೈರಾಯ್ಡ್, ಈ ಥರದ ಥೈರಾಯ್ಡ್ಸ್ ಎಲ್ಲ ಬಂದಾಗ ವೆಯ್ಟ್ ಗೇನ್ ಆಗೋರು ಇದ್ದಾರೆ. ಥೈರಾಯ್ಡ್ ಬಂದಾಗ ವೆಯ್ಟ್ ಲಾಸ್ ಆದವರು ಇದ್ದಾರೆ. ಸೊ ಅಲ್ಲಿವರೆಗೂ ಬರೋಕ್ಕೆ ಇಟ್ಕೋಬಾರ್ದು ಅಂತ ಅಂದರೆ ನಮ್ಮ ಡೈಲಿ ಆ್ಯಕ್ಟಿವಿಟೀಸಲ್ಲಿ ನಮ್ಮ ಬಾಡಿಗೆ ಎಷ್ಟು ಅವಶ್ಯಕತೆ ಇರುತ್ತೆ, ಪ್ರೋಟೀನ್ಸ್ ಆಗಲಿ, ವಿಟಮಿನ್ಸ್ ಆಗಲಿ, ಫೈಬರ್ ಆಗಲಿ, ಪ್ರತಿಯೊಂದು ನಮ್ಮ ಬಾಡಿಗೆ ಏನೇನು ಬೇಕೋ ಅದು ಅದಕ್ಕೆ ತಕ್ಕಂತೆ ಏನೇನು ಬೇಕೋ ಅಷ್ಟು ನಮ್ಮ ಬಾಡಿಗೆ ಸೇರಿದಾಗ ಹೈ ಫ್ಯಾಟ್ ಕನ್ಸ್ಯೂಮ್ ಆಗಲ್ಲ. ಆಮೇಲೆ ಹೈ ಫ್ಯಾಟ್ ಕನ್ಸ್ಯೂಮ್ ಆದ್ರೂ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರೋವಾಗ ಆ ಫ್ಯಾಟ್ ಹೋಗ್ಬಿಟ್ಟು ಸೆಟಲ್ ಆಗಲ್ಲ. ಸೆಟಲ್ ಆದಾಗಿಂದ ನಾವು ಬಲ್ಕಾಗಿ ಕಾಣ್ತೀವಿ, ದಪ್ಪವಾಗಿ ಕಾಣ್ತೀವಿ. ಅದರಲ್ಲೂ ಕೆಲವೊಬ್ಬರಿಗೆ ಮಸಲ್ ವೆಯ್ಟ್ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಲೂಸ್ ವೆಯ್ಟ್ ಅಂದರೆ ವಾಟರ್ ವೆಯ್ಟ್ ಇರುತ್ತೆ. ಇವಾಗ ಎಕ್ಸಾಂಪಲ್, ನೀವೇ ಹೋಗಿ ಒಂದು ವಾರ ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡಿ ಒಂದು ಸ್ವಲ್ಪ ಡಯಟ್ ಮಾಡಿದಾಗ 1 ವೀಕಲ್ಲೇ 2 kgs 3 kgs ನೀವು ಕಮ್ಮಿ ಆಗಿಬಿಡ್ತೀರಾ ಫಸ್ಟ್ 1 ವೀಕಲ್ಲೇ. ಯಾಕೆಂದರೆ ಅದು ನಿಮ್ಮದು ವಾಟರ್ ವೆಯ್ಟ್, ನಿಮ್ಮ ಬಾಡಿಯಲ್ಲಿರುವಂಥ ವಾಟರ್ ಅಂಶ ಎಲ್ಲ ಇಳಿದೋಗ್ಬಿಡುತ್ತೆ. ಅದಾದಮೇಲೆ ನಿಮಗೆ ಮಸಲ್ಸಲ್ಲಿ ಇರೋವಂಥ ಫ್ಯಾಟ್ ಹೋದಾಗಲೇ ನೀವು ಆ್ಯಕ್ಚುಯಲ್ ವೆಯ್ಟ್ ಲಾಸ್ ಅನ್ನೋದಾಗೋದು. ಸೊ ಇದು ವೆಯ್ಟ್ ಬಗ್ಗೆ ನನಗೆ ಗೊತ್ತಿರೋವಂಥ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ನಾನು ಮದುವೆ ಟೈಮಲ್ಲಿ 51 kgs ಇದ್ದೆ. ಮದುವೆ ಆಗಿ 4 ವರ್ಷ ಆದಮೇಲೆ ನಾನು ಕನ್ಸೀವ್ ಆಗಿದ್ದು. 4 ವರ್ಷದವರೆಗೂ 54, 55, 56 ಇದೇ ರೇಂಜಲ್ಲಿ ನಾನು ವೆಯ್ಟ್ ಅನ್ನೋದಿದ್ದೆ. ಕನ್ಸೀವ್ ಆಗೋ ಟೈಮಲ್ಲಿ 58 ಇದ್ದೆ ಅನಿಸುತ್ತೆ. ಕನ್ಸೀವ್ ಆದಾಗ 58 kgs ಇದ್ದೆ. ಕನ್ಸೀವ್ ಆದಮೇಲೆ ಏನು ಮಾಡ್ತೀವಿ, ಚೆನ್ನಾಗಿ ತಿನ್ನಿ, ಮನೇಲಿ ಏನು ಹೇಳೋದು, ಚೆನ್ನಾಗಿ ತಿನ್ನಬೇಕು, ಮಗು ಚೆನ್ನಾಗಾಗಬೇಕು. ಚೆನ್ನಾಗಿ ಒಂದೇ ತಿಂತಾ ಇದ್ದರೆ ಮಗು ಚೆನ್ನಾಗಾಗಲ್ಲ. ಮಗುಗೂ ಬೇಕಾಗಿರೋ ಅಂಥ ಪೌಷ್ಟಿಕಾಂಶಗಳನ್ನ ನಾವು ತಿಂದಾಗೆ ಮಗು ಚೆನ್ನಾಗಾಗೋದು. ಫಾರ್ ಎಕ್ಸಾಂಪಲ್, ಎಷ್ಟೊಂದು ಜನ ಕೇಳ್ತಾ ಇರ್ತೀರಾ, ಯದುವೀರ್ ಯಾಕಷ್ಟು ಆ್ಯಕ್ಟಿವ್ ಆಗಿದ್ದಾನೆ, ಹೆಂಗೆ, ಏನು ತಿಂದ್ರಿ ನೀವು ಪ್ರೆಗ್ನೆನ್ಸಿಯಲ್ಲಿ ಅಂತ. ನಾನು ಹೇಳೋದು, ಇವಾಗ ಮಗು ಡೆವಲಪ್ ಆಗೋಕ್ಕೆ ಏನು ಬೇಕು, ಒಂದು ಕ್ಯಾಲ್ಶಿಯಮು, ಅದೆಲ್ಲ ಟ್ಯಾಬ್ಲೆಟ್ಸಲ್ಲೇ ಕೊಟ್ಬಿಡ್ತಾರೆ, ವಿಟಮಿನ್ಸು, ಪೊಟ್ಯಾಷಿಯಮು, ಎಲ್ಲ ಪ್ರತಿಯೊಂದು ಥರದಾದಂತಹ ಪೌಷ್ಟಿಕಾಂಶಗಳು ಮಗುಗೆ ಬೇಕಾಗಿರುತ್ತೆ. ಅದರಲ್ಲಿ ಜಾಸ್ತಿ ಯಾವುದ್ರಲ್ಲಿ ಸಿಗುತ್ತೆ ಅಂದರೆ ಈ ಸೀ ಫುಡ್ಸಲ್ಲಿ ಸಿಗುತ್ತೆ. ಯಾವ ಥರದ್ರಲ್ಲಿ, ಫಿಶಸ್ಸಲ್ಲಾಗಿರ್ಬೋದು, ಪ್ರಾನ್ಸಲ್ಲಾಗಿರ್ಬೋದು, ಈ ರೀತಿಲಿ. ಫಿಶಸ್ಸಲ್ಲೂ ಕೆಲವೊಂದು ಫಿಶಸ್ ಮಾತ್ರ ತಿನ್ನಬೇಕು, ಮರ್ಕ್ಯೂರಿ ವ್ಯಾಲ್ಯೂ ಕಮ್ಮಿ ಇರೋದ್ರಲ್ಲಿ ಮಾತ್ರ ತಿನ್ನಬೇಕು, ಈ ರೀತಿ ಕೂಡ ಇದೆ. ಸೊ ಅದು ಮುಂದಿನ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಈ ರೀತಿ ತಿನ್ನೋದ್ರಿಂದ ಮಗು ಡೆವಲಪ್ಮೆಂಟ್ ಚೆನ್ನಾಗುತ್ತೆ, ಬ್ರೈನ್ ಶಾರ್ಪ್ ಆಗುತ್ತೆ. ಸೊ ಅದರಿಂದ ಅವ್ನು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾನೆ. ಇದು ಆ್ಯಕ್ಚುಯಲ್ ಅವನು ಇರುವಂಥದ್ದು ನಾನು ಅಂದ್ಕೊಂಡಿರೋ ರೀತಿಯಲ್ಲಿ. ಅದು ಬಿಟ್ಟು ಇನ್ನು ಸ್ವಲ್ಪ ಮದರ್ ಜೀನ್ಸಿಂದನೂ ಬಂದಿರ್ಬೋದು, ಅಥವಾ ಫಾದರ್ ಜೀನ್ಸಿಂದ ಬಂದಿರ್ಬೋದು, ಅಥವಾ ನಮ್ಮ ಪೇರೆಂಟ್ಸ್ ಜೀನ್ಸಿಂದ ಕೂಡ ಬಂದಿರಬಹುದು. ಅದು ಸೈಡ್ಗಿಟ್ರೆ, ನೆಕ್ಸ್ಟ್ ನಾನು ಪ್ರೆಗ್ನೆಂಟ್ ಆದಮೇಲೆ 18 kgs ನಾನು ಇನ್ಕ್ರೀಸ್ ಆಗಿದ್ದೆ. ಪ್ರೆಗ್ನೆಂಟ್ ಆದಮೇಲೆ ನಾನು ಅಂದರೆ ಲಾಸ್ಟ್ ಡೆಲಿವರಿ ಟೈಮಲ್ಲಿ 76 ಇಲ್ಲ 78 ಇದ್ದೆ. ಇಷ್ಟು ಆಲ್ಮೋಸ್ಟ್ 18 to 20 kgs ನಾನು ಇನ್ಕ್ರೀಸ್ ಆಗಿದ್ದೆ. ಆ್ಯಕ್ಚುಯಲ್ ಆಗಿ ನೀವು 8 to 10 kgs ಅಷ್ಟೇ ಇನ್ಕ್ರೀಸ್ ಆಗಬೇಕು ಪ್ರಕಾರ. ಸೊ ನಾನು ಜಾಸ್ತಿ ವೆಯ್ಟ್ ಗೇನ್ ಆಗಿದ್ದೆ, ಯಾಕಂದರೆ ನಾನು ಜಾಸ್ತಿ ತಿಂತಾ ಇದ್ದೆ, ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಹೋಯಿತು. ನಾನು ಎವ್ರಿ ಡೇ ಸೈಟ್ಗೆ ಹೋಗ್ತಾ ಇದ್ದೆ, ಎವ್ರಿ ಡೇ ಸ್ಟೆಪ್ಸ್ ಹತ್ತಾ ಇದ್ದೆ, ಇಳಿತಾ ಇದ್ದೆ, ಆ ರೀತಿ ಇರ್ತಿತ್ತು ಫುಲ್ ಫಿಸಿಕಲ್ ಆ್ಯಕ್ಟಿವಿಟೀಸ್. ಆಮೇಲೆ ಒಂದು ದಿವಸನೂ ನಾನು ಪ್ರೆಗ್ನೆನ್ಸಿಯಲ್ಲಿ ಸುಸ್ತು ನನಗೆ ಅಂದ್ಬಿಟ್ಟು ನಾನು ಮಲಗಿರಲಿಲ್ಲ. ಬಟ್ ನಂತರನೇ ಎಲ್ಲರೂ ಇರ್ತಾರೆ ಅಂದರೆ ಖಂಡಿತ ಇಲ್ಲ. ಒಬ್ಬೊಬ್ಬರು ಬಾಡಿ ಡಿಫ್ರೆಂಟ್ ಆಗಿರುತ್ತೆ. ಒಬ್ಬೊಬ್ಬರಿಗೆ ಪಾಪ ಊಟನೇ ಸೇರೋದಿಲ್ಲ, ಒಬ್ಬೊಬ್ಬರಿಗೆ ಸುಸ್ತು ಅನಿಸ್ತಾ ಇರುತ್ತೆ, ಒಬ್ಬೊಬ್ರಿಗೆ ಏನೂ ಕೆಲಸ ಮಾಡೋದಕ್ಕಾಗೋದಿಲ್ಲ. ಎಲ್ಲ
ಥರದವ್ರದ್ದು ನೀವು ರೆಸ್ಪೆಕ್ಟ್ ಮಾಡಬೇಕು. ಅದು ಬಿಟ್ಟು ನೋಡು ಅವಳು ಚೆನ್ನಾಗಿ ಕೆಲಸ ಮಾಡ್ತಿದ್ದಾಳೆ, ನೀನು ಸುಸ್ತು ಅಂತ ಮಲ್ಕೊಳ್ಳೋದು, ಈ ಥರ ಬ್ಲೇಮ್ ಮಾಡೋರೆಲ್ಲ ಇದ್ದಾರೆ ಮನೆಯಲ್ಲಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ಒಂದು ತಾಯಿ ಆಗಿದ್ದೀರಾ, ನೀವು ಚೆನ್ನಾಗಿರಬಹುದು, ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ನೋಡಿ ನೀವು ವೀಕ್ ಆಗಿರ್ತೀರ. ಆ ರೀತಿ ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ, ನಾವು ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ 78 kgs ಅಷ್ಟಿದ್ದೆ. ಡೆಲಿವರಿ ಆಗಿ 1.5 month್ಗೆ 5 to 6 kgs ರೆಡ್ಯೂಸ್ ಆಗಿದೆ, 70 kg ಬಂದ್ಬಿಟ್ಟಿದೆ. ಅವಾಗೆ ನಿಮಗೆ ನನ್ನ ಓಲ್ಡ್ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ, ಸ್ವಲ್ಪ ಸ್ಲಿಮ್ ಆಗಿಬಿಟ್ಟಿದೆ. ಅದಾಗಿ ಒಂದು ಬೇಬಿ 6 months ಇರೋವಾಗ ಇನ್ನೂ ಕಮ್ಮಿ ಆಗಿದೆ, 69, 68, 67ವರೆಗೂ ಬಂದಿದೆ. ಲಾಸ್ಟ್ ನನ್ನ ಬೇಬಿ 9 months ಇರೋವಾಗ ವ್ಯಾಕ್ಸಿನ್ ಹಾಕ್ಸಕ್ಕೆ ಹೋದಾಗ ನನ್ನ ವೆಯ್ಟ್ 67 ಇತ್ತು. ಅದಾದಮೇಲೆ ಹಾಲು ಬಿಡಿಸಿದಾಗ ಸ್ವಲ್ಪ ವೆಯ್ಟ್ ಗೇನ್ ಆದೆ. ನನಗೆ ಅನ್ನಿಸ್ತು, ಯಾಕಂದರೆ ಬ್ರೆಸ್ಟ್ ಎಲ್ಲ ಹೆವಿ ಅನ್ನಿಸ್ತಾ ಇತ್ತು. ಅವಾಗ ವೆಯ್ಟ್ ಗೇನ್ ಆಗಿದೆ, ಒಂದು 3-4 kgs. ಮಗು ಹಾಲು ಬಿಡಿಸಿದ್ದು ಒಂದು 3 monthsಲ್ಲೇ ನಾನು 3-4 kgs ಇನ್ಕ್ರೀಸ್ ಆದೆ. ಅದಾದಮೇಲೆ ಏನಾಯಿತು, ಸ್ವಲ್ಪ ಹೊರಗಡೆ ಓಡಾಡೋದು, ಕರೆಕ್ಟ್ ಟೈಮ್ ಫುಡ್ ಇಲ್ಲ, ಈ ಕೆಲಸ ಬಿಸ್ನೆಸ್ ಕೆಲಸ ಅಲ್ಲಿ ಸ್ವಲ್ಪ ಫೋಕಸ್ ಮಾಡ್ತಾಯಿದ್ದೆ, ಹೆಲ್ತ್ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ. ಆಗ ನಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ, ಸುಮ್ಮನೆ ಕಾರಲ್ಲಿ ಹೋಗೋದು, ಆ ಕೆಲಸ ಮಾಡಿಸು, ಈ ಕೆಲಸ, ಈ ಬಿಸ್ನೆಸ್ ಥರದ್ರಲ್ಲಿ ಇದರಲ್ಲೇ ಆಗೋಯ್ತು. ಹಾಗಾಗಿ ನಾನು ಅಟ್ ಎ ಟೈಮ್ 6 kgs ಜಾಸ್ತಿ ಆದರೆ ಆಲ್ಮೋಸ್ಟ್ 76 kgs ಬಂದು ನಿಂತೆ. ಈಗ ಈ 1.5-2 monthsಲ್ಲಿ ತಿರ್ಗಾ 4 kgs ಜಾಸ್ತಿ ಆಗಿದ್ದೀನಿ. ಇವಾಗ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದು 80 kgs ಇದ್ದೀನಿ ಇವಾಗ ನಾನು ಪ್ರೆಸೆಂಟ್ ವೆಯ್ಟ್. ಸೊ ನಾನು 20 kg, ನಾನಿರೋ ಅಂಥ ಹೈಟ್ಗೆ 20 kg ನಾನು ರೆಡ್ಯೂಸ್ ಮಾಡಬೇಕು ಹೆಲ್ದಿಯಾಗಿ. ನನಗೆ ಇಮಿಡಿಯೇಟಾಗಿ ನೆಕ್ಸ್ಟ್ ಮಂತೇ ರೆಡ್ಯೂಸ್ ಆಗಬೇಕು ಅಂತಲ್ಲ, ರೆಡ್ಯೂಸ್ ಆಗಬೇಕು, ನಾನು ಹೆಲ್ದಿಯಾಗಿರಬೇಕು. ಯಾಕಂದರೆ ಇವಾಗ ಇರೋವಂಥ ಏನಂತಾರೆ ಜನ್ರೇಷನಲ್ಲಿ ಫುಡ್ ಕ್ವಾಲಿಟಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ನಾವು ಏನಂತಾರೆ ಹೈಜೀನಾಗಿ ಅಷ್ಟು 100% ಕ್ವಾಲಿಟಿ ನಮಗೆ ಸಿಗ್ತಾ ಇಲ್ಲ. ಅದರಿಂದ ನಾವು ಸ್ವಲ್ಪ ನಮ್ಮ ಹೆಲ್ತ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬ ಬೆಟರ್ ಅನಿಸುತ್ತೆ. ಹಾಗಾಗಿ ವರ್ಕೌಟ್ ಮಾಡೋಣ ಅಂತ ಡಿಸೈಡ್ ಆಗಿ ನೋಡಿ ಇವತ್ತು ಸ್ವಲ್ಪ ಫ್ರೀ ಆಗಿದೆ. ಯಾವಾಗ ಫ್ರೀ ಆಗಿದ್ರೆ ಅವಾಗ ನಾನು ಜಿಮ್ಗೆ ಹೋಗ್ಬಿಟ್ಟು ವರ್ಕೌಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಇದು ಆ್ಯಕ್ಚುಯಲ್ ವೆಯ್ಟ್ ಇವಾಗ ನಾನು 80 kgs 200 grams ಏನೋ ಇದ್ದೀನಿ. ಇದು ನನ್ನ ಬಾಡಿ ಶೇಪ್ ನೋಡ್ಬೋದು. ಸ್ವಲ್ಪ ನನಗೆ ಅವಾಗ್ಲಿಂದನೂ ನನಗೆ ಥೈಸ್ ಪಾರ್ಟ್ ಜಾಸ್ತಿ ಇತ್ತು, ಅಂದರೆ ಚಿಕ್ಕ ವಯಸ್ಸಿಂದನೂ ಇದು ಶೇಪ್ ಹಂಗೆ ಇತ್ತು ನನಗೆ. ಸೊ ಆ್ಯಕ್ಚುಯಲ್ ಶೇಪ್ ಇದು ನನ್ನ ಬಾಡಿ. ಬೊಜ್ಜಿದೆ, ಜಾಸ್ತಿ ಏನಿಲ್ಲ, ಬಟ್ ಬೊಜ್ಜು ಇದೆ. ನನ್ನದು ಥೈಸಲ್ಲೇ ಜಾಸ್ತಿ ಫ್ಯಾಟ್ ಕನ್ಸ್ಯೂಮ್ ಆಗಿರೋದು. ನಾನು ವರ್ಕೌಟ್ ಮಾಡಿದ್ರು ಜಾಸ್ತಿ ಥೈಸಲ್ಲೇ ಅವರು ಫೋಕಸ್ ಮಾಡ್ತಾರೆ. ಆಮೇಲೆ ಹ್ಯಾಂಡ್ಸ್ ಅಷ್ಟೇ, ನಂದು ತುಂಬಾ ಚಿಕ್ಕದು ಹ್ಯಾಂಡ್ಸು. ನೋಡಿ ನಿಮ್ಮ ಕ್ಯಾಮ್ರಾ ಅಲ್ಲಿ ಸ್ವಲ್ಪ ದಪ್ಪ ಕಾಣಿಸ್ಬೋದು, ಆ್ಯಕ್ಚುಯಲ್ ನೋಡಿದ್ರೆ ನನ್ನ ಕೈನೂ ಅಷ್ಟೇ. ಈ ಪಾರ್ಟ್ ಏನಿದೆ ಫುಲ್ಲು ಸಣ್ಣ, ಈ ಕೈ ಕೂಡ ಸಣ್ಣ ಆಯಿತು. ಈ ನಡುವೆ ನನಗೆ ಇಲ್ಲಿ ಕೂಡ ಫ್ಯಾಟ್ ಕನ್ಸ್ಯೂಮ್ ಆಗಿ ಶುರುವಾಯಿತು. ನಂದು ಲೋವರ್ ಬಾಡಿ ಅಂದರೆ ನನ್ನ ಥೈಸ್ ಈ ಪಾರ್ಟಲ್ಲಿ ಮಾತ್ರ ನನಗೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ನೋಡಿ, ಈ ಪಾರ್ಟ್ ಮಾತ್ರ ನನಗೆ ಥೈಸಲ್ಲಿ ಜಾಸ್ತಿ ಫ್ಯಾಟ್ ಕನ್ಸ್ಯೂಮ್ ಆಗಿರೋದು. ಆದ್ದರಿಂದ ನಾನು ಸ್ವಲ್ಪ ತಿನ್ನೋದ್ರಲ್ಲಿ ಕಂಟ್ರೋಲ್ ಮಾಡಿದ್ದೀನಿ, ಫೋಕಸ್ ಇದ್ರ ಮೇಲೆ ಮಾಡ್ತಾಯಿದ್ದೀನಿ. ನೋಡೋಣ ನೆಕ್ಸ್ಟ್ ರಿಸಲ್ಟಲ್ಲಿ ಹೆಂಗಿರುತ್ತೆ ಅಂದ್ಬಿಟ್ಟೆಲ್ಲ ನಿಮ್ಮ ಜೊತೆ ತೋರಿಸ್ತೀನಿ. ಹಂಗನ್ಬಿಟ್ಟು ಕಂಪ್ಲೀಟ್ ಡಯಟ್ ನಾನು ಮಾಡ್ತಾಯಿಲ್ಲ, ಯಾಕಂದರೆ 1 ತಿಂಗಳು ಮಾಡ್ತೀವಿ, 2 ತಿಂಗಳು ಮಾಡ್ತೀವಿ, ವೆಯ್ಟ್ ಲಾಸ್ ಆದಮೇಲೆ ತಿರ್ಗಾ ತಿನ್ನೋಕ್ಕೆ ಶುರು ಮಾಡ್ತೀವಿ, ತಿರ್ಗಾ ವೆಯ್ಟ್ ಗೇನ್ ಆಗ್ತೀವಿ, ಈ ರೀತಿ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಜಿಮ್ ಟ್ರೈನರ್ ನಾನು ಒಂದೇ ಹೇಳಿದ್ದು, ಸರ್ ನನಗೆ ಕಂಪ್ಲೀಟ್ ನನಗೆ 100% ಡಯಟ್ ಎಲ್ಲ ಕೊಡಬೇಡಿ, ನಮ್ಮ ಮನೇಲಿ ಏನು ಮಾಡಿರ್ತಾರೋ ನಾನು ಅದೇ ತಿನ್ನೋದು, ಎಕ್ಸ್ಟ್ರಾ ಏನೂ ತಿನ್ನಲ್ಲ. ನಾನು ಎಕ್ಸ್ಟ್ರಾ ಬೇಕಾದರೆ ಏನೋ ಫುಡ್, ಏನೋ ಎಗ್ಗು ಈ ಥರದ್ದು ನಾನು ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಅದಾದಮೇಲೆ ನನಗೆ ಏನು ತಿಂತೀರೋ ಅದ್ರಲ್ಲಿ ನಾನು ಫುಡ್ ಕಂಟ್ರೋಲ್ ಮಾಡ್ತೀನಿ. ನೀವು ನಮ್ಮ ನೀವು ನನಗೆ ವೆಯ್ಟ್ ಲಾಸ್ ಮಾಡಿಸಿ ಅಂತ ಹೇಳಿದ್ದೀನಿ. ಪರ್ ಮಂತ್ ನನ್ನ ಟ್ರೈನರ್ ಚಾರ್ಜ್ ಎಷ್ಟು ಗೊತ್ತಾ, 12,000 ರೂಪಾಯಿ ನನ್ನ ಟ್ರೈನರ್ಗೆ ಕೊಡ್ತಾಯಿದ್ದೀನಿ. ಸೊ ಅವರು ಸೂಪರ್ ಏನಂತಾರೆ ಟ್ರೈನರ್ಸ್, ಈ ಸೆಲೆಬ್ರಿಟೀಸ್ಗೆಲ್ಲ ಟ್ರೈನ್ ಮಾಡ್ತಾಯಿದ್ದಾರೆ ಆಲ್ರೆಡಿ. ಸೊ ಅದರಿಂದ ಶಮೀಮ್ ಅಂತ ಫುಲ್ಲು ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಇದ್ದೇ ನಿಮ್ಮ ರೋಟೀನ್ ಇಷ್ಟೇ, ನನ್ನ kgs ನೋಡ್ಬಿಟ್ರೆ ಈ ವಾರದಲ್ಲಿ ಇಷ್ಟೆಲ್ಲ ತಿಂದಿದ್ಯಾ ನೀನು ಅಂತ ಹೇಳ್ಬಿಡ್ತಾರೆ. ಅಷ್ಟು ಒಳ್ಳೆ ಟ್ರೈನರು. ಸೊ 12,000 ರೂಪೀಸ್ ನನ್ನ ಪರ್ಸ್ನಲ್ ಟ್ರೈನರ್ಗೆ ಕೊಡ್ತಾಯಿದ್ದೀನಿ. ನೋಡಿ ಇಷ್ಟು ದಿವಸ ತಿನ್ನೋದೇ ಅಲ್ದಿರಾ ತಿನ್ನೋದಕ್ಕೆ ಖರ್ಚು, ಇವಾಗ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಕೊಡೋದಕ್ಕೂ ಖರ್ಚು, ಏನು ಮಾಡೋಕ್ಕಾಗಲ್ಲ. 12,000 ಟ್ರೈನರ್ ಕೊಡ್ತಾಯಿದ್ದೀನಿ. ಮತ್ತು ಕಲ್ಟ್ ಫಿಟ್ದು 1 year ಪ್ಲಾಟಿನಮ್ ಪ್ಯಾಕೇಜ್ ತೊಗೊಂಡಿದ್ದೀನಿ. ನಾನು ಯಾವುದೇ ಲೊಕೇಶನಲ್ಲೂ ನಾನು ಜಿಮ್ ಆ್ಯಕ್ಸೆಸ್ ಅನ್ನೋದನ್ನು ಮಾಡ್ಬೋದು. ಸೊ ಅದು ಪ್ಯಾಕೇಜಸ್ ವೇರಿ ಆಗ್ತಿರುತ್ತೆ, 1 ಡೇಯಿಂದ ನೆಕ್ಸ್ಟ್ ಮಂತ್ಗೆ ಆ ರೀತಿ ಆಫರ್ಸ್ ಎಲ್ಲ ವೇರಿ ಆಗ್ತಿರುತ್ತೆ. ನಿಮಿಷ ಆಫೀಸು. ಹಾಂ ಸುರಭಿ, ಸೌಂದರ್ಯ ಸಜ್ಜಪುರ 1. ಹಾಂ, ಇದು ಫ್ಲೋರ್ ಹೈಟ್ ಏನು ಇವಾಗ? 12 feet. ನೋಡಿ ಹಿಂಗೆ ಮಾತಾಡ್ಕೊಂಡು ಕನ್ಫ್ಯೂಸ್ ಆಗಿಬಿಡ್ತಾ ಇದೆ. ಆ್ಯಂಡ್ ಈ ರೀತಿ ಇತ್ತು. ನನ್ನ ಟ್ರೈನರ್ಗೆ ಅಷ್ಟು ಪೇ ಮಾಡ್ತಾಯಿದ್ದೀನಿ, ಕಲ್ಟ್ ಫಿಟ್ಗೆ ಇಷ್ಟು ಪೇ ಮಾಡ್ತಾಯಿದ್ದೀನಿ. ಫೈನಲಿ ವೆಯ್ಟ್ ಲಾಸ್ ಆಗೋಕ್ಕೆ ಡಿಸೈಡ್ ಆಗಿದ್ದೀನಿ. ನಾನು ಬನ್ನಿ ಇವಾಗ ಜಿಮ್ಗೆ ಹೋಗಿ ನಾನು ಏನೆಲ್ಲ ವರ್ಕೌಟ್ ಮಾಡಿಸ್ತಾರೆ ಇವತ್ತು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ನಾನು ರೀಚ್ ಆಗಿಬಿಟ್ಟೆ ಜಿಮ್ ಹತ್ರ. ನಾನು ಹೋಗೋದು ವಿಜ್ಞಾನ್ ನಗರಲ್ಲಿರುವಂಥ ಕಲ್ಟ್ ಫಿಟ್ಗೆ. ಚೆನ್ನಾಗಿದೆ, ತುಂಬ ವೆಲ್ ಅಡ್ವಾನ್ಸ್ಡ್ ಇಕ್ವಿಪ್ಮೆಂಟ್ಸ್ ಎಲ್ಲ ಇದೆ. ಹಾಗಾಗಿ ನಾನು ಇದನ್ನು ಆಪ್ಟ್ ಮಾಡಿದೆ. ಆ್ಯಂಡ್ ಎಷ್ಟೊಂದು ಜನ ಕೇಳ್ತಾ ಇದ್ದೆ ನಿಮ್ಮ ಔಟ್ಫಿಟ್ ಬಗ್ಗೆ ತಿಳಿಸಿ, ಜಿಮ್ ಔಟ್ಫಿಟ್ಸ್ ಎಲ್ಲ ಎಲ್ಲಿ ಬೈ ಮಾಡ್ತೀರಾ ನೀವು ಅಂತ. ನಾನು ತೊಗೊಳ್ಳೋದು ಡೆಕೋತ್ಲಾನಲ್ಲಿ. ಯೂಶ್ವಲಿ ಅಲ್ಲಿ ನನಗೆ ಕಂಫರ್ಟಬಲ್ ಆ್ಯಂಡ್ ನನಗೆ ಪರ್ಫೆಕ್ಟ್ ಸೈಜ್ ಸಿಗುತ್ತೆ. ಹಾಗಾಗಿ ನಾನು ಅಲ್ಲೇ ಪರ್ಚೇಸ್ ಮಾಡ್ತೀನಿ. ಆ್ಯಂಡ್ ನನ್ನ ಪರ್ಸ್ನಲ್ ಟ್ರೈನರ್ ಬಗ್ಗೆನೂ ಕೇಳಿದ್ರಿ ಎಷ್ಟು ಪೇ ಮಾಡ್ತೀರಾ ಅಂತೆಲ್ಲ. ಸೊ ಇವ್ರಿಗೆ ನಾನು 12,000 rupees ಪರ್ಸ್ನಲ್ ಟ್ರೈನಿಂಗ್ಗೆ ಪರ್ ಮಂತ್ಗೆ ನಾನು ಪೇ ಮಾಡ್ತೀನಿ. ಅವರು ನನಗೆ 19 ಸೆಷನ್ಸ್ನ ಕೊಡ್ತಾರೆ. ಸೊ ಅದು ನಾನು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು ಈ ರೀತಿ. ಆ್ಯಂಡ್ ಡಯಟ್ ಬಂದುಬಿಟ್ಟು ನಾರ್ಮಲ್ ಡಯಟ್ ಮನೇಲಿ ಏನು ಮಾಡ್ತಾರೋ ಅದನ್ನೇ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ತಿಂದು ಪ್ರೋಟೀನ್ಸ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ ಇಂಟೇಕ್. ಅಂದರೆ ಚಿಕನ್ ಆಯಿಲ್ ಯೂಸ್ ಮಾಡದೆ ಕುಕ್ ಮಾಡಿರೋದಾಗಿರಲಿ ಅಥವಾ ಎವ್ರಿ ಡೇ 2 ಎಗ್ ವೈಟ್ಸ್ನ ತಿನ್ನೋದನ್ನು ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೋಡ್ಬೋದು ಅಲ್ಲೇ ಕೂತಿರ್ತಾರೆ ನಮಗೆ. ಸೊ ನಾವು ಮಾಡೋವರೆಗೂ ಬಿಡೋದೇ ಇಲ್ಲ, ಅವರೇ ಕೌಂಟ್ ಮಾಡ್ತಾ ಇರ್ತಾರೆ. ಅದೇ ಸ್ವಲ್ಪ ನಾವು ಕ್ರೌಡ್ ಇರೋ ಟೈಮಲ್ಲಿ ಮತ್ತು ಅಂದರೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಹೋದರೆ ಸ್ವಲ್ಪ ಕ್ರೌಡ್ ಇರುತ್ತೆ, ಅವರು ನಮ್ಮ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಯಾವಾಗ ಫ್ರೀ ಇರ್ತೀನೋ ಅವಾಗ ಅವ್ರ ಹತ್ರ ಮಾತಾಡಿಕೊಂಡು ನಾನು ಬಂದು ಇಲ್ಲಿ ವರ್ಕೌಟ್ನ ಮುಗಿಸ್ತು. ಕ್ವಶನ್ಸ್ನ ಕೇಳಿದ್ರಿ, ಇದಕ್ಕೆಲ್ಲ ನಾನು ಉತ್ತರನ ಕೊಟ್ಟಿದ್ದೀನಿ. ಇನ್ನೂ ಏನಾನ ಕ್ವಶನ್ಸ್ ಇದ್ರು ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಫ್ರೆಂಡ್ಸ್. ಆ್ಯಂಡ್ ಲಾಸ್ಟ್ ವಿಡಿಯೋ ಸುಮಾ ಆಂಟಿ ಬಗ್ಗೆ ಹಾಕಿದಾಗ ಎಷ್ಟೊಂದು ಜನ ಕಾಮೆಂಟ್ ಮಾಡಿದ್ದೀರಾ, ಸುಮಾ ಆಂಟಿದು ಲಾಸ್ಟ್ ಫೈನಲ್ ರೈಡ್ಸ್ದೆಲ್ಲ ಫೋಟೋಸ್ ಇದ್ರೆ ಹಾಕಿ ಅಂತ. ಖಂಡಿತ ನಾನು ಫೋಟೋಸ್ ಎಲ್ಲ ಏನೂ ತೊಗೊಂಡಿಲ್ಲ, ಯಾರೂ ತೊಗೊಂಡಿಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಸೊ ಹಾಗಾಗಿ ಆಂಟಿ ಚಾನಲ್ನ ವಿಸಿಟ್ ಮಾಡಿ, ಅಂದರೆ ನೋಡಿ. ಆಂಟಿ ಎಲ್ಲ ವ್ಲಾಗ್ಸಲ್ಲೂ ನೋಡಿದ್ರೆ ಖುಷಿಯಾಗುತ್ತೆ, ಅವರಿಲ್ಲ ಅಂತಲೇ ಅನಿಸೋದಿಲ್ಲ. ಹಾಗಾಗಿ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದೆ. ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ, ಅದು ನಾಳೆ ಹಾಕ್ತೀನಿ. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ friends. See you in the next video. Until that, take care. Bye bye. Lots of love.